ಬೆಳಗ್ಗೆ ಜಗಳ ಆಡ್ತಾವ್ರ ಗೈಸ್ ನಮ್ಮ ಮನೇಲಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಇವತ್ತು ಹನುಮ ಜಯಂತಿ ಗೈಸ್. ಇವತ್ತು ಹನುಮ ಜಯಂತಿ. ಅಮ್ಮ ಆಲ್ರೆಡಿ ಮನೆಯೆಲ್ಲ ಒರೆಸ್ಬಿಟ್ಟಿದ್ದೀರಾ? ಹಾ ಗೈಸ್, ನಮ್ಮಮ್ಮ ನಾನು ಎದಳಕ್ಕೂ ಮುಂಚೆನೇ ಮನೆಯೆಲ್ಲ ಒರೆಸ್ಬಿಟ್ಟವ್ರೆ. ಇಲ್ಲ ಅಂತಂದ್ರೆ ಆ ಡ್ಯೂಟಿ ನನಗೆ ಬೀಳ್ತಿತ್ತು. ಬಟ್ ಇತ್ತೀಚೆಗೆ ನಮ್ಮಮ್ಮ ಏನು ಕೇಳ್ತಾ ಇಲ್ಲ ನಾನು ಒರೆಸೋ ಅಂತ. ಚಿಕ್ಕ ವಯಸ್ಸಲ್ಲೆಲ್ಲ ನಾನೇ ಒರೆಸ್ತಿದ್ದೆ. ಇವಾಗ ಪಾಪ ಮನೆಗೆ ಸೊಸೆ ಬಂದಮೇಲೆ ಅವರೇ ಒರೆಸ್ಕೊತಾವ್ರೆ. ಅತ್ತೆ ಸೊಸೆಯರು ಇಬ್ರು ಮ್ಯಾನೇಜ್ ಮಾಡ್ಕೊಂಡು. ಇವತ್ತು ಬೆಳಿಗ್ಗೆ ಏನು ಇಬ್ರು ನೆನ್ನೆ ರಾತ್ರಿ ಮಾತಾಡೋದು ಮರ್ತ್ಕೊಂಡ್ಬಿಟ್ಟು ಇಬ್ರು ಬೆಳಿಗ್ಗೆನೆ ಜಗಳಾಡ್ತಾ ಇದ್ರು. ಆಮೇಲೆ ತಿಂಡಿಗೆ ಏನು ಮಾಡೋರು ನೋಡೋಣ ಬನ್ನಿ. ತಿಂಡಿ ಏನಮ್ಮ? ಓ ಗೈಸ್, ತಿಂಡಿಗೆ ನನ್ನ ಫೇವ್ರೇಟ್ ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನ ನೋಡಿ, ಇದೆಲ್ಲ ಮಾಡಾದ್ಮೇಲೆ ನೀವೇನು ಮಾಡಿದ್ರಿ? ಮೊಸರನ್ನ ಇದೆಯಾ? ಓ ಮೈ ಗಾಡ್ ಗೈಸ್, ನನ್ನ ಫೇವ್ರೇಟು, ನನ್ನ ಎರಡು ಫೇವ್ರೇಟ್ ಚಿತ್ರಾನ್ನ ಮೊಸರನ್ನ ಎರಡನ್ನೂ ಮಾಡೋರು ಇವತ್ತು. ಆ್ಯಂಡ್ ನೋಡಿ, ಚಿತ್ರಾನ್ನಕ್ಕೆ ಅಮ್ಮ ಯಾವಾಗಲೂ ಹುಳಿ ಲಾಸ್ಟಲ್ಲಿ ಹಿಂಡಬೇಕಾ ಗೈಸ್? ನೋಡಿ, ಚಿತ್ರಾನ್ನಕ್ಕೆ ಫಸ್ಟು, ಹೌದಾ ಎಲ್ರಿಗೂ ಗೊತ್ತಾ? ಆಲ್ರೆಡಿ ಗೊತ್ತಾಗ್ಬಿಟ್ಟಿದ್ಯಂತೆ. ಸೊ ಫಸ್ಟು ಹುಳಿ ಮಾಡ್ಕೊಂಬಿಟ್ಟು ಆಮೇಲೆ ಹುಳಿ ಹಿಂಡಿ, ಓಕೆನಾ? ಮೀನ್ ಅಂದರೆ ಫಸ್ಟ್ ಇದೆಲ್ಲ ಮಾಡ್ಕೊಬಿಟ್ಟು ಮಿಕ್ಸರ್ ಮಾಡ್ಕೊಬಿಟ್ಟು ಆಮೇಲೆ ನಿಂಬೆಹಣ್ಣು ಹುಳಿ ಹಿಂಡಬೇಕು, ಓಕೆನಾ? ಸೊ ಹನುಮ ಜಯಂತಿ ಇರೋದ್ರಿಂದ 10:30ಗೆ ಉತ್ಸವ ಎತ್ಬಿಟ್ಟು ಅಲ್ಲಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅದಾದ್ಮೇಲೆ ನಮ್ಮ ಮನೆ ಹತ್ರಕ್ಕೆ ಬರುತ್ತೆ. ಸೊ ಅದು ಮುಗಿಸ್ಕೊಂಡು ನಾವು ಇಲ್ಲಿ ಮಲ್ಕನಹಳ್ಳಿ ಹತ್ರ ಇನ್ನೊಂದು ಆಂಜನೇಯ ದೇವಸ್ಥಾನದ ಐತೆ, ಅಲ್ಲಿಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಮತ್ತೆ ಕನಿನಹಳ್ಳಿ ಹತ್ರ ಇನ್ನೊಂದು ಆಂಜನೇಯ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಬೇಕು. ಸೊ ಹನುಮ ಜಯಂತಿ ಇರೋದ್ರಿಂದ ಇವತ್ತು ಹತ್ತತ್ರ ಮಿನಿಮಮ್ ಅಂತಂದ್ರೆ 3 ದೇವಸ್ಥಾನ ಅಂತೂ ಟ್ರಿಪ್ ಹೊಡಿಲೇಬೇಕು. ಅಮ್ಮ 3 ದೇವಸ್ಥಾನಕ್ಕೂ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನಕ್ಕೆ ಒಂದ್ಸರಿ, ರಾತ್ರಿ ಒಂದ್ಸರಿ ಹೋಗ್ಬಿಟ್ರೆ 3 ಪ್ರಸಾದ ಸಿಕ್ಬಿಡಿಕಿಲ್ವಾ? ಗೈಸ್, ಇದೊಂದು ಟೆಕ್ನಿಕ್ ನೋಡಿ. ಭುವನನಾಥ ಸ್ವಾಮಿಗೆ ಹೋದಾಗ್ಲೂ ಅಲ್ಲಿ ಪ್ರಸಾದ ಸಿಗ್ತದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವಾಗ ಇಲ್ಲೂ ನಂಗೆ 3 ಟೈಮ್ ಪ್ರಸಾದ ಸಿಗ್ತದೆ. 3 ದೇವಸ್ಥಾನಕ್ಕೂ ಮೂರು ಸಲ ಹೋಗ್ಬಿಟ್ರೆ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಹೋಗ್ಬಿಟ್ರೆ 3 ಟೈಮ್ ಪ್ರಸಾದ ಫಿಕ್ಸು. ಯಾಕೆ ಬೆಳಗ್ಗೆ ಇಲ್ಲ? ಬೆಳಗ್ಗೆ ಹೊತ್ತು ಕೊಡಕ್ಕಿಲ್ವಾ? ಓ, ಎಲ್ಲ ಪೂಜೆ ಆದ್ಮೇಲೆ ಕೊಡೋದಾ? ಸೊ ಗೈಸ್, ಬೆಳಿಗ್ಗೆ ಕೊಡಲ್ಲಂತೆ. ನೈಟ್ ಊಟ ಇದೆಯಾ? ಅನ್ನ ಸಂತರ್ಪಣೆ ಇದೆಯಾ? ಓ ಗೈಸ್, ಹಂಗಾರೆ ನಮ್ಮ ಮನೇಲಿ ಇವತ್ತು ರೇಷನ್ ಮಿಕ್ಕಿಸ್ಬಿಡ್ತಾರೆ ಫುಲ್ಲು 3 ಟೈಮ್ಗೆ. ಏನಮ್ಮ, ಫುಲ್ ರೇಷನ್ ಮಿಕ್ಕಿಸ್ಬಿಡ್ತೀರಲ್ವ ಹಂಗಿದ್ರೆ? ಹಾಂ, 1 ಟೈಮ್ದು ಫಿಕ್ಸ್ ಅಂತೂ ಮಿಕ್ಸೇ ಮಿಕ್ಕಿಸ್ತಾರೆ. ಸೊ ನಿಮಗೆ ಉತ್ಸವ ಬರುತ್ತೆ, ಅದೆಲ್ಲ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ, ಓಕೆ? ಸೊ ಇವಾಗ ಸದ್ಯಕ್ಕೆ ಬ್ರಷ್ ಮಾಡ್ಕೊಂಡು ಬಂದಿದ್ದೀನಿ. ಮಿಲ್ಕ್ ಶೇಕ್ ಕುಡಿಬೇಕು. ಅಮ್ಮ ಮಿಲ್ಕ್ ಶೇಕ್ ಕೊಡಮ್ಮ. ಇಲ್ಲಿ ನೋಡಿ, ನಮ್ಮ ಅಪ್ಪಾಜಿನ ನೋಡ್ಬಿಟ್ಟು ಬೈತಾವ್ರೆ, ಈ ಬಡ್ಡಿದು ಏನೋ ಮಾಡ್ತಾವ್ರೆ ಅಂತ. ಸೊ ನೋಡಿ ಗೈಸ್, ಬೆಳಿಗ್ಗೆನೆ ನಮ್ಮಮ್ಮ ಮಿಲ್ಕ್ ಶೇಕ್ ಮಾಡಿ ಇಟ್ಟವ್ರೆ. ಆರ್ಲಿಕ್ಸ್ ಹಾಕಿಲ್ವ ಎತ್ಕಿನವೇ? ಹಾಕಮ್ಮ, ಆರ್ಲಿಕ್ಸ್ ಇಂಪಾರ್ಟೆಂಟು. ಅಮ್ಮ ಫೋನ್ ಹಿಡ್ದೀನಿ, ಹಾಕಮ್ಮ ಪ್ಲೀಸ್ ಕಣಮ್ಮ. ಹಾಂ ಗೈಸ್, ಇರಿ, ನಮ್ಮಮ್ಮ ಬರ್ತಾರೆ ನೋಡಿ. ನಿಂಬೆಹಣ್ಣು ಹಿಂಡಾಕ್ಬಿಟ್ರು ನಮ್ಮ ಅಮ್ಮತೆಗೆ. ನನ್ನ ಹಿಂಡಿ ಎಸೆದ್ಬಿಟ್ರು ಕಣ್ರಪ್ಪ, ನನ್ನ ಹಿಂಡಿ ಎಸೆದ್ಬಿಟ್ರು ಅಂತ ಹೇಳ್ತದೆ. ಆಮೇಲೆ ಆ ನಿಂಬೆಹಣ್ಣದು ಮೈಂಡ್ ವಾಯ್ಸ್. ಅಕ್ಕಮ್ಮ 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 ಆರ್ಲಿಕ್ಸ್ ಅಕ್ಕಮ್ಮ. ಯಾರು ಹೇಳಿದ್ದು ನಿಮ್ಗೆ ಇವತ್ತು ಚಿತ್ರಾನ್ನ ಮಾಡಿ ಅಂತ ತಿಂಡಿಗೆ? ಚಿತ್ರಾನ್ನ ಮಾಡಿ ತಿಂಡಿಗೆ ಅಂತ ಯಾರು ಹೇಳಿದ್ದು? ಸಕೆ ಗೈಸ್, ಮನೇಲಿ ಏನಾದ್ರು ಏನೋ ಹಬ್ಬ ಗಿಬ್ಬ ಇದ್ರೆ, ಫಂಕ್ಷನ್ ಇದ್ರೆ, ಸೊ ಚಿತ್ರಾನ್ನ, ಪುಳಿಯೋಗರೆ ಇಲ್ಲ ಮೊಸರನ್ನ ಬೆಸ್ಟ್ ಆ್ಯಂಡ್ ಈಸಿಯಾಗಿ ಆಗ್ಬಿಡ್ತದೆ ನಿಮಗೆ ಅಲ್ವಾ? ಯಾಕಮ್ಮ ಕಿಟಕಿನೇ ತೆಗ್ದಿಲ್ಲ? ಗಾಳಿ ಗೈಸ್, ಇವತ್ತು ಫುಲ್ಲು ಚಳಿ 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 ಚಳಿ. ಅಯ್ಯೋ, ಚಳಿ 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 ಅಂತ ಕೇಳ್ತೀರಾ? ಈ ಚಳಿ ವೆದರ್ ತಡ್ಕೊಳಕ್ಕಾಗ್ತಲ್ಲ. ಆರ್ಲಿಕ್ಸ್ ಸಾಕಮ್ಮ. ಸೊ ಗೈಸ್ ನೋಡಿ, ಈ ಮಿಲ್ಕ್ ಶೇಕ್ ಏನು ಮಾಡ್ಕೊಂಡಿರ್ತೀರಲ್ವಾ, ಮಿಲ್ಕ್ ಶೇಕ್ಗೆ ಬೇಡ ಹಾಲು ಬೇಡ, ಸಾಕು. ನೀವು ಹಿಂಗೆ ಆರ್ಲಿಕ್ಸ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಖತ್ ಟೇಸ್ಟಾಗಿ ಬರುತ್ತೆ. ಹಾಂ, ಸಾಕು. ಸೊ ನೋಡಿ, ಇದನ್ನು ಆಮೇಲೆ ನೀಟಾಗಿ ಹಿಂಗೆ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಗಂಟಾಗ್ಬಿಡ್ತದೆ. ಸೊ ಗಂಟಾಗ್ಬಿಟ್ರೆ ಚೆನ್ನಾಗಿರಲ್ಲ. ಗಟ್ಟಿ ಬೇರೆ ಆಗ್ಬಿಟ್ಟಿದೆ ಇದು. ಅಂದರೆ ನಮ್ಮಮ್ಮ ಬಾಳೆಹಣ್ಣು ಜಾಸ್ತಿ ಹಾಕ್ಬಿಟ್ಟು ಹಾಲು ಕಮ್ಮಿ ಹಾಕ್ಬಿಟ್ಟವ್ರೆ. ಸೊ ಹಂಗಾಗಿ ಗಟ್ಟಿ ಆಗಿಬಿಟ್ಟಿದೆ. ಸೊ ಗೈಸ್, ಉತ್ಸವ ಬರುತ್ತೆ. ಉತ್ಸವ ಎಲ್ಲ ಬಂದಮೇಲೆ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ನಮ್ಮೂರ ದೇವಸ್ಥಾನ ಎಲ್ಲಿ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ ನೀಟಾಗಿ, ಓಕೆನಾ? ಗೈಸ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಎಲ್ಲರನ್ನೂ. ಗುಂಡ ನೀನು ಬರ್ತೀನಾ? ಗುಂಡ ಆಗಲ್ಲ. ಸೊ ನಮ್ಮ ಮನೆಯವ್ರು ಆಲ್ರೆಡಿ ನೋಡಿ ರೆಡಿ ಆಗ್ಬಿಟ್ಟು ಇಳಿತಾವ್ರೆ. ನಡಿಯಮ್ಮ. ಎಲ್ಲಿಗೆ? ರೋಡಿಗೆ ನೀರು ಹಾಕಕ್ಕ? ಇಲ್ಲೇ ಬಿಟ್ಬಿಡೋದ ಚಪ್ಲಿಯ? ಹಾಂ, ಗಾಡಿ ಒಳಗೆ ಬಿಡ್ಬೋದಲ್ಲ.
ಗೈಸ್ ಇವಾಗ ಉತ್ಸವ ಬತ್ತೈತೆ ಅಂತ ಅಂದ್ಬಿಟ್ಟು ರೋಡಿಗೆ ನೀರು ಹಾಕ್ಬೇಕಿತ್ತಂತೆ. ನೀರು ಹಾಕೋಕ್ಕೆ ಪೈಪ್ ಜಾಸ್ತಿ ಲೆಂತ್ ಇಲ್ಲ. ಸೊ ಅದಕ್ಕೆ ಹಂಗೆ ಚೌಡ್ಗೆಲ್ಲ ಒಂದು 4 ಚೌಡ್ಗೆ ಹಾಕ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಇಲ್ಲಿಂದ ಸೀದಾ ದೇವಸ್ಥಾನ. ಜೈ ಆಂಜನೇಯ, ಜೈ ಹನುಮಾನ್. ಎಷ್ಟು ದೂರದಿಂದ ಐತಿ ಕ್ಯೂ. ಹಾಂ ಸಾಮಣ್ಣವರು ನಮಸ್ತೆ. ತುಂಬ ಗಾಡಿಗಳು ಬಂದೈತೆ, ತುಂಬ ಬೈಕ್ಗಳು ಬಂದೈತೆ, ಬೇರೆ ಬೇರೆ ಊರಿಂದೆಲ್ಲ ಬಂದವ್ರೆ ನೋಡಿ. ಇಷ್ಟೊಂದು ಗಾಡಿಗಳು, ಒಂದಾ ಎರಡ, ಅಲ್ಲಿ ಬೈಕಲ್ಲಿ ಅಲ್ಲೆಲ್ಲ ನಿಲ್ಸವ್ರೆ. ಬನ್ನಿ, ನಮ್ಮ ಅಮ್ಮಂಗೆ ಯಾರು ದಾರಿಲಿ ಸಿಕ್ಕವ್ರೆ, ಅವ್ರನ್ನ ಮಾತಾಡ್ಸ್ಕೊಂಡು ನಿಂತವ್ರೆ. ಸೊ ಬರ್ತಾವ್ರೆ ಇವಾಗ. ಹನುಮ ಜಯಂತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗೈಸ್. ಇಲ್ಲಿ ಎಲ್ಲ ಅಂಗಡಿ ಎಲ್ಲ ಹಾಕವ್ರೆ ನೋಡಿ. ಬರೀ ಬೈಕ್ಗಳು ಮಾತ್ರ ಹೋಗ್ಬೇಕು, ಬೈಕ್ಗಳಲ್ಲ ಬರೀ ಜನಗಳು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಅಡ್ಡನೇ ಹಾಕ್ಬಿಟ್ಟವ್ರು. ಸೊ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಅಲ್ವಾ? ಎಷ್ಟು ವರ್ಷದಿಂದ ಗ್ರ್ಯಾಂಡಾಗಿ ಮಾಡೋರು ಹಿಂಗೆ? ವರ್ಷವೇ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ ಹಿಂಗೆ? 12 ವರ್ಷ ಗೈಸ್, 12 ವರ್ಷದಿಂದನೂ ಮಾಡ್ತಾವ್ರಂತೆ. ನಾನು ಈ ವರ್ಷನೇ ಫಸ್ಟ್ ಟೈಮ್ ಬಂದಿರೋದಪ್ಪ. ಅಮ್ಮ ವರ್ಷ ಮಾಡಾರ? ಎಷ್ಟು ವರ್ಷದಿಂದ ಮಾಡ್ತಾವ್ರೆ? ಹಾಂ, ಎಷ್ಟು ವರ್ಷದಿಂದ ಮಾಡ್ತಾವ್ರೆ? ಸುಮಾರು ವರ್ಷದಿಂದ ಮಾಡ್ತಾವ್ರೆ. ನಾನೇ ಫಸ್ಟ್ ಟೈಮ್ ಬಂದಿದ್ದೀನಿ ಗೈಸ್ ನೋಡಿ. ಊರ ಪಕ್ಕದಲ್ಲೇ ಎತ್ಕೊಂಡು ಬರೋಕ್ಕಾಗಿಲ್ಲ ನನ್ನ ಕೈ ಗೈಸ್. ತುಂಬ ಗ್ರ್ಯಾಂಡಾಗಿ ಮಾಡೋರು ಗೈಸ್ ನೋಡಿ. ನಿಮಗೆ ಗೊತ್ತಾಯ್ದಂಗೆ ಸ್ಟಾರ್ಟಿಂಗಲ್ಲಿ ಕಬ್ನಾಲು, ಹುಡುಗಿರ ಫೇವ್ರೇಟ್ ಗೋಲ್ಗಪ್ಪ ಮತ್ತು ಕಬ್ನಾಲು ನೋಡಿ. ಗೋಲ್ಗಪ್ಪ ಕಬ್ನಾಲು ನೋಡಿ. ಚಪ್ಪಲಿ ಗಿಪ್ಲಿ ಎಲ್ಲ ಸಿಗ್ತದೆ ಇಲ್ಲಿ. ಚಪ್ಪಲಿ, ಹುಡುಗಿರ ಫೇವ್ರೇಟ್ ಗೊಂಬೆ. ವಿಶಾಲಕ್ಕ ಆನೆ ಮರಿ ತಕೊಡು. ನಾನು ತಕೊಡು ಅಂತ ಕೇಳಿದ್ರೆ ನಾನೇ ತಕೊಡು ಅಂತಾರೆ ಗೈಸ್. ಈಗ ನೋಡಿ ಟ್ರೆಂಡಿಂಗಲ್ಲಿ ಇರೋದು ನೋಡಿ. 20 ರೂಪೀಸ್ ಅಂತೆ. 20 ರೂಪೀಸ್ ಏನು ತಗೋತೀರ ತಗೊಳ್ಳಿ ನೋಡಿ. ಎಲ್ಲ ಸಿಗುತ್ತೆ. ಕಡಲೆಪುರಿ ಗೈಸ್. ಅಲ್ಲಿ ಪ್ರಸಾದನೂ ಕೊಡ್ತಾವ್ರೆ ನೋಡಿ. ಇಲ್ಲಿ ಪ್ರಸಾದ ಇಲ್ಲಿ ನೋಡಿ. ಇದೆಲ್ಲ ಗೊಂಬೆಗಳು. ಜಾತ್ರೆನೇ ನಡೀತಾ ಇದೆ ಗೈಸ್. ಬನ್ನಿ ಯಾರು ಜಾತ್ರೆಗೆ ಬರೋರು. ಕಡಲೆಪುರಿ ನೋಡಿ, ಹೂವು ಹಣ್ಣು ಎಲ್ಲ ಇಲ್ಲೇ ಇದೆ ನೋಡಿ. ಇದೇ ದೇವಸ್ಥಾನ ಗೈಸ್, ಆಂಜನೇಯ ದೇವಸ್ಥಾನ. ಅಲ್ಲಿ ನಿಮಗೆ ಟ್ಯಾಂಕಿ ಇದೆ, ಅಲ್ಲಿ ಅಲ್ಲಿ ನೀರ್ಗೀರೆಲ್ಲ ಸಿಗುತ್ತೆ, ಪ್ರಸಾದ ಸಿಗುತ್ತೆ ನೋಡಿ. ಇದೇ ಎಂಟ್ರೆನ್ಸ್ ಗೈಸ್. ನೋಡಿ ಡೆಕೋರೇಷನ್ ಹೆಂಗೆ ಮಾಡವ್ರೆ. ಇಲ್ಲಿ ಹೊರಗಡೆ ಒಂದು ವಿಗ್ರಹ ಇರುತ್ತೆ, ಹೊರಗಡೆ ಒಂದು ವಿಗ್ರಹ, ಒಳಗಡೆ ಒಂದು ವಿಗ್ರಹ. ಸ್ವಲ್ಪ ಕಾಲು ತುಳಿಗಡೆ ಒಳಗಡೆ ಒಂದು ವಿಗ್ರಹ ಇರುತ್ತೆ ನೋಡಿ. ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದರೆ ಇಲ್ಲಿ ಹಣೆ ಕುಂಕುಮ ಮತ್ತು ಇದ್ರದ್ದು ದೇವ್ರ ಕಿರೀಟದ ಆಶೀರ್ವಾದ ಮತ್ತು ಹೂವು ಕೊಡ್ತಾರೆ. ಈ ಲೆಫ್ಟ್ ಸೈಡಲ್ಲಿ ಊಟಕ್ಕೆ ಎಲ್ರಿಗೂ ವ್ಯವಸ್ಥೆ ಮಾಡಿಸೋರು ನೋಡಿ. ಸೊ ನಾವೀಗ ಜಸ್ಟ್ ಊಟ ಮಾಡ್ಕೊಂಡು ಇವಾಗ ಹೊರಡಬೇಕು ಮನೆ ಕಡೆಗೆ. ನಮ್ಮ ಅಮ್ಮರೆಲ್ಲ ಕಡಲೆಪುರಿ ತಗೋತಾವ್ರು ನೋಡಿ ಗೈಸ್. ಆಯ್ತಾ? ಬನ್ನಿ. 100 ರೂಪಾಯಿನ ಅನ್ನದಾನಕ್ಕಾಗಿ 100 ರೂಪಾಯಿನ ಕೊಟ್ಟಿದ್ದಾರೆ. ಅಮ್ಮ JCB ತಗೊಡಮ್ಮ. ಅಮ್ಮ JCB ತಗೊಡಮ್ಮ. ಅಮ್ಮ ತಗೊಡಮ್ಮ. ಯಾಕಮ್ಮ ಗೈಸ್ ನೋಡಿ, ನಾನು JCB ತಗೊಡಮ್ಮ ಅಂತಂದ್ರೆ ನಮ್ಮ ಅಮ್ಮ ತಗೊಡ್ತಾನಿಲ್ಲ. ನೀನೇನು ಎಳೆ ಮಗುವ ಬಾ ಅಂತಂತವ್ರೆ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಚಿಕ್ಕ ವಯಸ್ಸಲ್ಲಿ ಹಿಂಗೆ ಎಲ್ಲ ಕಡೆ ಓದಿದ ಕಡೆ ಎಲ್ಲ JCB ತಗೊಡಮ್ಮ ಅಂತ ಹಿಂಸೆ ಮಾಡ್ತಿದ್ದೆ. ನೋಡಿದ್ರೆ ಇವ್ರ ಯಜಮಾನ್ರು ಸೇರಿಕೊಂಡ್ರು ನಿಜವಾದ JCB ತಂದು ನಿಲ್ಲಿಸ್ಬಿಟ್ಟಿದ್ರು. ಆ ನಿಜವಾದ JCB ನಾನೇನು ಮಾಡಬೇಕು? ಒರಿಜಿನಲ್ JCB ತಂದು ನಿಲ್ಲಿಸ್ಬಿಟ್ಟವ್ರೆ. ಸೊ ಅದಿಟ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ನಾನು ಆಟ ಆಡೋಕ್ಕೆ ತಗೊಡ್ರಮ್ಮ ಅಂತಂದರೆ ಇವರು ಒರಿಜಿನಲ್ JCB ತಂದು ನಿಲ್ಲಿಸ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಹಿಂಗೆ ಏನು ಕೇಳಿದ್ರು ತಗೊಡ್ತೀವಿ ಅಂತ ಅಂದ್ಬಿಟ್ಟು ಯಾವುದೋ ದೊಡ್ಡ ತಂದು ನಿಲ್ಲಿಸ್ಬಿಟ್ರೆ ನಾವು ಹೆಂಗೆ ಆಟ ಆಡೋದು ಅದ್ರ ಜೊತೆಲಿ? ಏನಪ್ಪ
ಗೈಸ್ ಅದನ್ನು ಏನು ಬರ್ತಡೇ ಏನು JCB ಸುಮ್ಮನೆ ತಂದು ನಿಲ್ಸಿರ್ಲಿಲ್ಲ. ನನ್ನ ಬರ್ತಡೇ ದಿನ ನನ್ನ ಬರ್ತಡೇ ನಾಳೆ ಅಂತಂದ್ರೆ ನೈಟ್ ತಂದು ನಿಲ್ಸ್ಬಿಟ್ಟು ಅವ್ರು ಒರಿಜಿನಲ್ JCBನ ತಂದು ನಿಲ್ಸ್ಬಿಟ್ಟು JCB ಕೇಳ್ತಿದ್ದಲ್ಲ ತಗೋ ಓಡಿಸು ಅಂತ ಹತ್ಕೊಟ್ಟವ್ರೆ. ನಾನು ಅದನ್ನು ಹೆಂಗೆ ಓಡ್ಸೋಕ್ಕಾಗುತ್ತೆ? ಆಗಲ್ಲ ಅಲ್ವಾ? ಯಾರಿಗೆ ಹಿಂಗೆ ಹೇಳ್ತಿದ್ದೀನಿ ಇಲ್ಲಿ ನೋಡಿ, ಯಾರಿಗೆ ಹಿಂಗೆ ಹೇಳ್ತಿದ್ದೀನಿ ಅಂದ್ಬಿಟ್ಟು ಬಂದು ಹೆಂಗೆ ಕೇಳಿಸ್ಕೊತಾವ್ರೆ. ಇದು ವ್ಲಾಗ್ ಅಂತಾರೆ. ವ್ಲಾಗಿಂಗ್ ಅಂತ ಅಂದರೆ ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅದೆಲ್ಲ ಹೇಳಿ ರೆಕಾರ್ಡ್ ಮಾಡಿ ನಮ್ಮ ಜನಗಳಿಗೆ ತೋರಿಸೋದು ನಾವೇನು ಮಾಡ್ತೀವಿ ದಿನದಲ್ಲಿ ಅಂತ. ನೀನು ಮಾಡಿಯಾ? ಅದೇ ಈಗ ಮಾಡ್ತಾ ಇದ್ದಲ್ಲ. ಹಂಗೆ ಈಗ ಮಾಡ್ತೇನಲ್ಲ ಹಂಗೆ ಮಾಡೋದು. ನೀನು ಮಾಡಿಯಾ? ನಿನ್ಗೊಂದು ಫೋನ್ ತಗೊಟ್ಬಿಡ್ತೀನಿ. ಆಯ್ತು ಹಾಂ ಮಾಡ್ಬಿಡು ನೀನು ಹಂಗಾರೆ. ಗೈಸ್ ಇನ್ನೊಬ್ರು ಹೊಸ ಬ್ಲಾಗರ್ ಇಲ್ಲೊಬ್ರು ಹುಡ್ಕೊಂಡವ್ರು ಈಗ. ಸೊ ಇವರು ಮಾಡ್ತಾರೆ, ಓಕೆನಾ? ಹಾಂ ಹೇಳು ನಮ್ಮ ಜನಗಳಿಗೆಲ್ಲ ಏನು ಹೇಳಿಯಾ ನಮ್ಮ ಜನಗಳಿಗೆ? ಹೇಳು ನೀನು ಏನೇನಾರು ಹೇಳು. ಏನು ಹೇಳು. ದೇವಸ್ಥಾನಕ್ಕೆ ಬಂದಿದ್ದೀವಿ, ಚೆನ್ನಾಗಿತ್ತು ದೇವಸ್ಥಾನ, ಊಟ ಮಾಡ್ದು. ಹಾಂ ಹೇಳು ಮುಂದಕ್ಕೆ. ಆಮೇಲೆ ಅದೇ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ, ಎಲ್ಲಾರ್ಗು ಒಳ್ಳೇದಾಲಿ. ಎಲ್ರಿಗೂ ಒಳ್ಳೇದಾಲಿ. ಆಮೇಲೆ ಇನ್ನೇನ್ ಹೇಳನೆ, ನಿಜವಾಗ್ಲದೆಯಾ? ನಿಜವಲ್ಲ ಕಣಂತ ಹೇಳು. ವಾ ಇಲ್ಲಿ ಗೈಸ್ ನಂಬ್ತಾನೆ ಇಲ್ಲ ಇವರು ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ. ಏನು ಮಾಡೋದು ಇವ್ರಿಗೆ? ಹೇಳು ಮುಂದಕ್ಕೆ. ಆಮೇಲೆ ಇನ್ನೇನ್ ಹೇಳನಪ್ಪ, ಹೇಳು ಏನಾದ್ರೂ. ಸೊ ಗೈಸ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಊಟ ಅಲ್ಲ ಅದು ಪ್ರಸಾದ ತಿನ್ಕೊಂಡು ಬಂದಿದ್ದೀವಿ ಈಗ ಅಲ್ಲಿ ಉತ್ಸವ ಬರ್ತೈತಂತೆ. ಸೊ ಈಗ ಇಲ್ಲಿಂದ ಗುಡುಗುಡು ಅಂತ ಓಡೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬೇಕು. ಇಲ್ಲ ಅಮ್ಮ ಬಂದ್ರಾ? ಚಲೋ ಬನ್ನಿ. ಹಣದೆಲ್ಲ ಬಳ್ಕೊಬಿಡ್ತಾ? ಅಯ್ಯೋ ಹಿಂಗೆ ಕೂದ್ಲಿಂಗ್ ಅನ್ಕೊಳಕ್ ಹೋದ್ನೇನೋ. ಜಾಸ್ತಿ ಆಯ್ತಾ? ಬೇಡ ಇದು ಬಿಡು. ಬಿಡಿ ಆಯ್ತು ಗೈಸ್. ಹಣೆಗೆಲ್ಲ ಸೀಟ್ಕೊಬಿಟ್ಟಿವ್ನಿ. ಅಯ್ಯಪ್ಪ ಅತ್ತಿ ಸುಡ್ತಾದೆ. ಓಹೋ. ಸೊ ಈಗ ಇನ್ನೇನು ಉತ್ಸವ ಬರುತ್ತೆ. ಉತ್ಸವ ಬರೋಷ್ಟೊಳಗೆ ಇಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಸಾಮಾನು, ಪೂಜೆ ಸಾಮಾನು. ಡೋರ್ ಎತ್ಬೇಕಾ? ಏಕೆ? ಅಯ್ಯೋ ನಮ್ಮಮ್ಮವ್ರು ಡ್ಯೂಟಿಗೆ ಜಾಯ್ನ್ ಆಗೋಕ್ಕೆ ಡೋರ್ ಎತ್ತಿಸ್ತಾವ್ರೆ. ಸೊ ಇವಾಗ ಉತ್ಸವ ಬರೋಷ್ಟೊಳಗೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಕಾಯ್ಕೊಂಡು ಕೂತಿರ್ಬೇಕು. ಇಷ್ಟು ದಿನ 4 ದಿನ ಕಾಣ್ದೇ ಇರೋ ಸೂರ್ಯ ಇವತ್ತು ಬಂದ್ಬಿಟ್ಟವನು. ಗೈಸ್ 4 ದಿನ ಸೂರ್ಯನೇ ಕಂಡಿರಲಿಲ್ಲ. ಇವತ್ತು ನೋಡಿ ಹೆಂಗೆ ಹೊಡಿತಾನೆ ಬಿಸಿಲು, ಬರ್ರ ಅಂತ ಹೊಡಿತೈತಿ. 4 ದಿನ ಎಲ್ಲ ಹೋಗಿ ಉಸ್ಕೊಂಡ್ಬಿಟ್ಟಿದ್ದ, ಬಟ್ ಇವತ್ತು ಬಂದವನೇ. ಸೊ ಗೈಸ್ ಉತ್ಸವ ಬರ್ತಾ ಇದೆ. ನಮ್ಮ ಅಮ್ಮವರು ಪೂಜೆ ಸಾಮಾನು ರೆಡಿ ಮಾಡ್ಕೊತಾವ್ರೆ. ಮೇಡಮ್ ಅವರೇ ರೆಡಿ ಮಾಡ್ಕೊತಾ ಇದ್ದೀರಾ? ಆಯ್ತಾ? ಏನೇನು ತಗೊಂಡಿದ್ದೀರಿ ತೋರಿಸಿ. ಮಾಮೂಲಿ ಕಾಯಿ, ಬಾಳೆಹಣ್ಣು, ಗಂಧಕಡ್ಡಿ, ಕರ್ಪೂರ, ಹೂವು, ಅಕ್ಕಿ, ಈಡ್ಗಾಯಿ ಹೊಡಿಯೋಕೆ ಒಂದು ಕಾಯಿ. ಬನ್ನಿ ಬಂದ್ಬಿಡ್ತು ದೇವರು. ನಡಿ ಗೈಸ್. ಇವಾಗ ಅಲ್ಲಿ ಇದು ಬಾಗ್ಲಾಕಲ್ಲ. ನಮ್ಮಮ್ಮ ಹಿಂಗೆ ಬರ್ತಾರೆ, ನಿಮ್ಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಸೊ ನೋಡಿ ಅಲ್ಲೆಲ್ಲ ಹಳದಿ ಏನೋ ಆರೆಂಜ್ ಕಲರ್ ಟವಲ್ ಹಾಕ್ಕೊಂಡವ್ರು ನೋಡಿ. ಸೊ ಅಲ್ಲಿ ಬರ್ತಾವ್ರೆ. ಈಗ ದೇವ್ರು ಬರೋಕ್ಕೂ ಮುಂಚೆ ನಾನು ಇಲ್ಲಿ ಮನೆ ಮುಂದೆ ಎಲ್ಲ ನೀರು ಹಾಕಿ ರೆಡಿ ಮಾಡಿದೆ ನೋಡಿ. ಅಷ್ಟಕ್ಕೆಲ್ಲ ಪೈಪಲ್ಲಿ ನೀರು ಹಾಕಿ ಸಿಂಗ್ ಅಂತ ರೆಡಿ ಮಾಡಿದೆ. ನಡಿಯಮ್ಮ. ಬನ್ನಿ ಈ ಕಡೆಗೆ ಒಂಚೂರ. ಸೊ ಗೈಸ್ ಆಂಜನೇಯನ ಉತ್ಸವ ಮನೆ ಹತ್ರಕ್ಕೆ ಬಂತು. ಮನೆ ಹತ್ರ ಪೂಜೆನೂ ಮಾಡಿಸ್ತು. ಸೊ ಉತ್ಸವನ ವಾಪಸ್ ಕಳಿಸ್ಕೊಟ್ಟು ಆಯಿತು. ಸೊ ಇವಾಗ 2 ದೇವಸ್ಥಾನಕ್ಕೆ ಹೋಗಿದ್ದು ಬಂದಂಗೆ ಆಯಿತು. ಒಂದು ನಾವು ಮಲ್ಕನಹಳ್ಳಿಗೆ ಹೋಗಿದ್ದು ಆಂಜನೇಯನ ದೇವಸ್ಥಾನ, ಇವಾಗ ಮನೆ ಹತ್ರಕ್ಕೆ ಬಂದು ಪೂಜೆ ಮಾಡಿಸಿದ ದೇವಸ್ಥಾನ. ಗೈಸ್ ಇನ್ನೊಂದು ದುಃಖಕರ ವಿಷಯ ಏನಪ್ಪ ಅಂತಂದರೆ ನನಗೆ ಇವಾಗ ಗೊತ್ತಾಯಿತು. ಅಂದರೆ ಉತ್ಸವ ಕಳಿಸ್ಬಿಟ್ಟು ಈ ಕಡೆಗೆ ಬಂದಾಗ ಗೊತ್ತಾಯಿತು. ನಮ್ಮಮ್ಮ ಹೇಳಿದ್ರು ನಮ್ಮ ಅತ್ತಿಗೆ ಮತ್ತು ಪರ್ಣಿ ವಾಪಸ್ ಬರ್ತಾವ್ರಂತೆ. ಬಟ್ ಇವತ್ತು ಮಂಗಳವಾರ ಆಗಿದ್ದರಿಂದ ಅವ್ರು ಬಂದು ನಮ್ಮ ಮನೆಗೆ ಡೈರೆಕ್ಟ್ ಬರೋಕ್ಕಾಗಲ್ಲ ಅಂತೆ. ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಮಂಗಳವಾರ ಟೈಮ್ ಬರಲ್ಲ ಅಂತೆ. ಸೊ ಅವ್ರು ಇವಾಗ ಬಂದು ನಮ್ಮ ಮಾವ ಮನೇಲಿ ಇರ್ತಾರೆ. ನಾಳೆ ಬೆಳಿಗ್ಗೆ ಅವ್ರು ಇಲ್ಲಿಗೆ ಬರ್ತಾರೆ. ಸೊ ಇದು ಹೆಂಗಾಯ್ತಪ್ಪ ಅಂತಂದರೆ ನಮ್ಮ ಪರ್ಣಿನ ಬಂದು ಮನೆ ಕರ್ಕೊಳಕ್ಕಾಗಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಏನಿಲ್ಲ, ಜಸ್ಟ್ 1 ಡೇ ಅಲ್ವಾ. ಸೊ ಇವತ್ತು ಹೋಗಿ ನಮ್ಮ ಮಾವ ಮನೇಲಿದ್ದು
ನಾಳೆ ಬೆಳಗ್ಗೆ ನಮ್ಮ ಮಾವ ಜೊತೆನೇ ಬರ್ತಾರೆ. ಸೊ ಅದೊಂದು ತುಂಬ ದುಃಖಕರ ವಿಷಯ. ಈಗ ಆಲ್ರೆಡಿ ವ್ಲಾಗ್ ಮಾಡಿದ್ದಂಗೆ 1 ವಾರ ಆಗಿದೆ. 1 ವಾರ ಅಲ್ಲ, ಹತ್ತತ್ರ 10 ಡೇಸ್ ಆಯಿತು ಅವ್ರನ್ನ ನೋಡಿ. ಸೊ ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಸಂಜೆ ಬರ್ತಾರೆ. ಇವತ್ತು ಸಂಜೆನೇ ನೋಡ್ತೀನಿ, ಬಟ್ ಮನೆ ಒಳಗಡೆ ಬರೋಕ್ಕಾಗಲ್ಲ. ಆ್ಯಂಡ್ ನನ್ನ ರೀಲ್ ಪಾರ್ಟ್ನರ್ ಅವರೂ ಬರೋಕ್ಕಾಗಲ್ಲ. ಪರ್ಣಿ ಬರ್ಬೋದು, ಬಟ್ ನಮ್ಮದಕ್ಕೆ ಬರೋಕ್ಕಾಗಲ್ಲ. ಸೊ ಮದುವೆ ಆಗಿರೋ ಹೆಣ್ಮಕ್ಳು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಬರಬೇಕು ಅಂತಂದರೆ ಮಂಗಳವಾರ ಬರೋಂಗಿಲ್ವಂತೆ, ಅದೇನೋ ಶಾಸ್ತ್ರ ಅಂತೆ. ಸೊ ಹಂಗಾಗಿ ಅವ್ರು ಮಂಗಳವಾರ ಬರೋಕ್ಕಾಗಲ್ಲ. ನಮ್ಮ ಮಾವ ಮನೆಗೆ ಹೋಗ್ಬಿಟ್ಟು ನಾಳೆ ಬರ್ತಾರೆ. ಸೊ ನಾಳೆ ಬಂದಮೇಲೆ ನಿಮ್ಮೆಲ್ಲರಿಗೂ ಅವ್ರ ಜೊತೆ ಸೇರಿ ಒಂದು ವ್ಲಾಗ್ ಮಾಡ್ತೀನಿ. ಓಕೆ, ಸೊ ಗೈಸ್ ಇಷ್ಟು ಇವತ್ತಿನ ವೀಡಿಯೋ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.